ಐ ಉತ್ ಕೈಶ ಮಿಲ್ಲಿ. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತು ಸಂಡೇ, ಮಂಗಳೂರಲ್ಲಿ ಒಂದು ಸ್ಪೆಷಲ್ ಏನಂದರೆ ಫುಡ್ ಫೆಸ್ಟ್ ಆಗ್ತಾ ಉಂಟು ಅಲ್ಲಿಗೆ ಹತ್ರ. ಸೊ ಅಲ್ಲಿಗೆ ಹೋಗಬೇಕು ಅಂತಿದ್ದೇವೆ. ಸೊ ನೋಡುವ ಅಲ್ಲಿ ಯಾವ್ಯಾವ ರೀತಿಯ ಫುಡ್ಸ್ ಉಂಟು. ನನ್ನ ಫ್ರೆಂಡ್ ಒಬ್ಬ ಶಾಪೆಲ್ಲ ಹಾಕಿದ್ದಾನಂತೆ. ಸೊ ನೋಡ್ಕೊಂಡು ಬರಬೇಕು, ಯಾರೆಲ್ಲ ಪರಿಚಯದವರು ಸಿಗ್ತಾರೆ, ಯಾರಾದರೂ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರಾ ಅಂತ ನೋಡುವ. ಸ್ಕ್ಯಾನ್ ಮಾಡ್ತೀರಾ ಬಂದನ बघा आणि काहीतरी ते ईमेल आले तो ಗೊಂಬೆ ಸೆಕ್ಕ ಆಡ್ತಾರವ. ಗುಂಡನ ಫ್ರೆಂಡ್ಸ್ ಯಾರೋ ಶಾಪ್ ಹಾಕಿದ್ದಾರೆ ಅಂತ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದ, ಅವನಿಗೆ ಇಲ್ಲ. ಈಗ ಫಸ್ಟ್ ಎಲ್ಲ ಸುತ್ತಾಡಿಕೊಂಡು ಈಗ ಒಂದು ರೌಂಡು ಕದ್ರಿ ಪಾರ್ಕ್ ಒಳಗೆ ಹೋಗಿ ಮತ್ತೆ ಮನೆ ಸೈಡಿಗೆ ಹೋಗುವ ಅಂತ ಡಿಸೈಡ್ ಮಾಡಿ ಒಳಗಡೆ ಹೋಗ್ತಾ ಇದ್ದೇವೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಶಿವಮೊಗ್ಗ ಹೋಟೆಲಿಗೆ ಬಂದ್ವಿ. ಸೊ 2 ಗೋಬಿ ಪಾರ್ಸೆಲ್ ಅಂತ ಹೇಳಲಿಕ್ಕೆ ಬಂದಿದ್ವಿ, ಗೋಬಿ ಸಿಗಲಿಲ್ಲ ನಮಗೆ. ಮತ್ತು ಪೋಡಿಯನ್ನು ಪಾರ್ಸೆಲ್ ತಗೊಂಡು ಈಗ ಹೋಗ್ತಾ ಇದ್ದೇವೆ ಮನೆಗೆ.
ಇದೆಲ್ಲ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ನಮ್ಮ ಅಪ್ಪನಿಗೆ ಹುಷಾರಿರಲಿಲ್ಲ. ಹಾಗೆ ನಾವು ಮೂಡಬಿದ್ರೆಯಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ವಿ. ಹಾಗೆ ನೋಡಿ ಇಲ್ಲಿ ಇವತ್ತು ಮಲ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಇದನ್ನು ನಾನು ತುಂಬ ಮೊದಲೇ ಹೇಳಬೇಕಿತ್ತು. ಬಿಕಾಸು ಅನುಷ ಒಬ್ಬಳೆ ಮನೆಯಲ್ಲಿರ್ತಾಳೆ, ಅವಳಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಹೇಳಿರಲಿಲ್ಲ. ಸೊ ಹೆದರುವಂಥ ಪ್ರಾಬ್ಲಮ್ ಏನಿರಲಿಲ್ಲ. ಅವರಿಗೆ ಸ್ವಲ್ಪ ಶ್ವಾಸಕೋಶದಲ್ಲಿ ಕಫ ಗಟ್ಟಿಯಾಗಿತ್ತು. ಹಾಗಾಗಿ ಅಡ್ಮಿಟ್ ಮಾಡಿಸಿ ನೆಬಿಲೈಸ್ ಮಾಡಿಸಿ ಇವಾಗ ಮನೆಗೆ ಕರ್ಕೊಂಡು ಹೋಗಿದ್ದೇವೆ. ಸೊ ಈಗ ಅವರು ಮನೆಯಲ್ಲಿದ್ದಾರೆ, ಆರಾಮಿದ್ದಾರೆ. ಸೊ ಅನುಷನ ವ್ಲಾಗಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ಸೊ 2 ದಿನ ನಾನು ಮತ್ತು ಅಶ್ವಿನಿ ಅಕ್ಕ ಅವರನ್ನು ಹಾಸ್ಪಿಟಲಲ್ಲಿ ನೋಡ್ಕೊಂಡಿದ್ವಿ. ಅವರು ನೋಡಿ ಕೈಯನ್ನು ಹೀಗೆ ಇಟ್ಟು ಕೂತಿದ್ದಾರೆ. ಯಾಕೆ ಗೊತ್ತಾ, ಅಲ್ಲಿ ಹೋಗ್ತಾ ಉಂಟು ಮೆಲ್ಲ ಮೆಲ್ಲ. ಅಲ್ಲಿ ನೋಡಿ ಅಲ್ಲಿ ಅದನ್ನು ನೋಡೋದು ಹೋಗ್ತದಾ ಇಲ್ವಾ ಅಂತ. ಹೀಗೆ ಕೈ ಇಟ್ಟರೆ ಬೇಗ ಬೇಗ ಹೋಗ್ತದಂತ ಅಬ್ಸರ್ವ್ ಮಾಡಿ ಕೈಯನ್ನು ಹೀಗೆ ಇಟ್ಟಿದ್ದಾರೆ ಅವರು. ನನ್ನ ಡ್ಯೂಟಿ ಮುಗೀತು, ಈಗ ಇವಳು ಬಂದಿದ್ದಾಳೆ ನೋಡಿ. ಲೂಸು ಎಂಥದಕ್ಕೆ ಅದನ್ನೆಲ್ಲ ನೋಡಿ, ಟಿಫಿನ್ ಎಲ್ಲ ಹಿಡ್ಕೊಂಡು ಬಂದಿದ್ದಾಳೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೇನೆ. ಸೊ ನಾನಿವತ್ತು ಕೋಝಿಕೋಡಿಗೆ ಬಂದಿದ್ದೇನೆ ಒಂದು ಎಕ್ಸಾಮ್ ಬರೀಲಿಕ್ಕೋಸ್ಕರ. ಹಾಗೆ ಇಲ್ಲೊಂದು ಸಣ್ಣ ಶಾಪಿಗೆ ಬಂದಿದ್ದೇನೆ ಬಿಸ್ಕೆಟ್ ಪರ್ಚೇಸ್ ಮಾಡಲಿಕ್ಕೆ. ನೋಡಿ ಇದೇನು ಗೊತ್ತಿಲ್ಲ, ಬೇರೆ ಬೇರೆ ರೀತಿಯ ತಿಂಡಿಗಳೆಲ್ಲ ಉಂಟಿಲ್ಲಿ. ಊರು ಭಾಷೆ ಗೊತ್ತಿಲ್ಲದ ಊರಲ್ಲಿ ನಾವಿದ್ದೇವೆ. ಎಲ್ಲರ ಹತ್ರ ಕೇಳಿಕೊಂಡು ಬಸ್ ಹತ್ತಿಗೆ ಎಕ್ಸಾಮ್ ಸೆಂಟರಿಗೆ ಹೋಗಬೇಕು. ಆಚೆಯಿಂದ ಬಂದದ ಅಂತಲ್ಲ. ಹಾಂ, ಗುರುತು ಪರಿಚಯ ಇಲ್ಲದ ಊರಲ್ಲಿ ಇದ್ದೇನೆ ಈಗ. ಸೊ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೇನೆ. ಬಿಕಾಸು ನನ್ನ ಜೊತೆಲಿದ್ದವರಿಗೆ ಇಬ್ಬರಿಗೆ ಬೇರೆ ಸೆಂಟರ್ ಉಂಟು. ಸೊ ನನಗೊಬ್ಬಳಿಗೆ ಬೇರೆ ಸೆಂಟರ್. ಹಾಗಾಗಿ ನಾನು ವಾಕಿಂಗ್ ನಡ್ಕೊಂಡು ಹೋಗ್ತಾ ಇದ್ದೇನೆ. ನನಗೆ ಸರಿಸುಮಾರು 1.5 ಕಿಲೋಮೀಟರ್ ನಡೀಲಿಕ್ಕಿತ್ತು. ಹಾಗೆ ಟೈಮ್ ಉಂಟು ಇನ್ನೂ ಕೂಡ. ಹಾಗೆ ಸುಮ್ಮನೆ ಆಟೋದಲ್ಲಿ ಹೋಗೋದು ಬೇಡ ಅಂತ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಫೈನಲಿ ನಾವು ಮಂಗಳೂರಿಗೆ ಬಂದು ರೀಚ್ ಆಗಿ ಆಯಿತು. ಸೊ ಇನ್ನು ನಮ್ಮ ಮನೆಗೆ ಹೋಗೋದು. ಎಕ್ಸಾಮ್ ಮುಗಿಸಿ ನಾನು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಈಗ ಹೋಗ್ತಾ ಇದ್ದೀನಿ ನೋಡಿ. ಸೊ ನಾವು ಮಂಗಳೂರಲ್ಲಿ ಯಾವ ಕತ್ತಲೆಯಲ್ಲಿ ಎಷ್ಟೊತ್ತಿಗೂ ಬೇಕಾದರೂ ಹೋಗ್ಬೋದು. ಗುಂಡಿ ಉಂಟು ತೊಗೊಳ್ಳೆ.